ಅಮ್ಮ ಮೊದಲೇ ನೀನು ಮದುವೆ ವಿಷಯ ಎತ್ತಬೇಡ. ಮೊದಲು ಸ್ವಲ್ಪ ಮಾತಾಡೋಣ. ಅವರು ಗೌರಿ ಬಗ್ಗೆ ಏನು ಹೇಳ್ತಾರೆ ಏನು ಎತ್ತ ಅಂತ, ಆಮೇಲೆ ಮದುವೆ ವಿಷಯ ಹೇಳಿವಂತೆ. ಒಂದೇ ಸಲ ಹೇಳ್ಬಿಡ್ಬೇಡ ಹಂಗ. ಆಯ್ತು ಬಾರ, ನನಗೂ ಗೊತ್ತೈತಿ. ಒಂದೇ ಸಲ ಹೇಳಕ್ ನನ್ನೇನು ಅಡ್ಡಿನಾ? ಬಾ ಹೇಳ್ತೀನಿ, ನನಗೆಲ್ಲ ಗೊತ್ತೈತಿ. ನನಗನ್ಸಿದ ಪ್ರಕಾರ ಶಿವ ಅಂತೂ ಆ ಗೌರಿ ಅವ್ರು ನಮ್ಮ ಮನೆಗೆ ಸೇರ್ಸಲ್ಲ. ಅವತ್ತು ನಾನೇ ನೋಡಿದ್ನಲ್ಲ, ಹಂಗೆ ಹಿಂಗೆ ಅಂತ ಎಷ್ಟು ರೇಗಾಡ್ಬಿಟ್ಟ. ಏನೋ ತಿಂಡಿ ಬಾಕ್ಸ್ ಏನೋ ತಗೊಂಬಂದು ಕೊಟ್ಟಾಗ್ಲೇನೆ ಬೇಡ ತಗೊಂಡೋಗಿ ಹಸಕ್ಕೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟ. ಮನೆಯಾಗೆ ಅವರು ಶಿವನು ಅವ್ರ ಅಮ್ಮನೂ ಇದ್ದಾರೋ ಇಲ್ವೋ, ಅವರಿಬ್ರು ಇದ್ರೆ ಹೆಂಗೋ ಮಾತಾಡ್ಬೋದು. ಅಲ್ಲೇ ಸಿದ್ದಮ್ಮ, ಸಿದ್ದಮ್ಮ, ಯಾರನ್ನ ಇದ್ದೀರೇನೆ ಮಣಿ ಮನೆಯಾಗೆ? ಏನಕ್ಕ, ಯಾರು ಬೇಕಾಗಿತ್ತು? ನಿಮ್ಮ ಅತ್ತೆನೂ ನಿನ್ ಗಂಡ ಇದ್ದಾರೇನೆ ಅಮ್ಮಣಿ ಮನೆಯಾಗೆ? ಹ್ಞೂ ಇದ್ದಾರೆ. ನಮ್ಮ ಅತ್ತೆ ಐತೆ, ನಮ್ಮ ಮನೆಯವ್ರು ಇಲ್ಲೇ ಎಲ್ಲ ಹೊರಗಡೆಗೆ ಹೋಗವ್ರೆ, ಈಗ ಬಂದ್ಬಿಡ್ತಾರೆ. ಯಾಕಕ್ಕ? ಏನೋ ಕೇಳಬೇಕಾಗಿತ್ತು. ಏನೇ ಅಮ್ಮಯ್ಯ, ಎಲ್ಲ ಇಲ್ಲೇ ನಿಂತ್ಕೊಂಡೆ ವಿಚಾರಿಸ್ತಾ ಇದ್ಯಾ? ಯಾಕೆ ನಮ್ಮನ್ನು ಒಳಗೆ ಕರಿಯಲ್ವೇ? ಅಯ್ಯೋ, ನಾನು ಒಳಗೆ ಕರಿಯೋದೇ ಮಾಡ್ತೆ ನೋಡು. ಬರೀ ಅಣ್ಣ, ಬರೀ ಒಳಕ್ಕೆ. ಯಾರೇ ಅಮ್ಮಯ್ಯ ಬಂದಿರೋದು? ಅದೇ ಕಣ ಅತ್ತೆ, ಚಂದ್ರು ಅವ್ರಿಲ್ವಾ? ಆ ಅಜ್ಜಿ ಹೆಸರು ಅದೇನೋ ಗಿರಿ ಅಜ್ಜಿನೋ ಏನೋ ಐತಲ್ಲ, ಅವ್ರು ಬಂದಿದ್ದಾರೆ. ಏನೋ ಮಾತಾಡ್ಬೇಕಂತೆ ನಿಂತಾಗೋನು ಮತ್ತೆ ಅವ್ರ ತಗೋನು. ಓ ಗಿರಿಯಮ್ಮನೆ ಅಪ್ರೂಪಕ್ಕೆ ಬಂದ್ಲಪ್ಪ. ಎಷ್ಟೋ ದಿನ ಆಗಿತ್ತು ಮಾತಾಡ್ಸಿ. ಅವಳು ಆ ಕಡೆ ಕೆರೆಗಿದ್ದಾಳೆ, ನಾವು ಈ ಕಡೆಗೆ ಇದ್ದೀವಿ. ಏನ್ ಮಾಡ್ತೀಯ? ಮೊದ್ಲು ಹಂಗೆ ಸಿಕ್ತಿದ್ಲು, ಮಾತಾಡ್ತಿದ್ವಿ. ಇತ್ತೀಚೆಗಂತೂ ಸಿಕ್ಕೇ ಇಲ್ಲ. ಬಾರೇ ಗಿರಿಯಮ್ಮ, ಬರೀ ಒಳಕ್ಕೆ. ಅಪ್ರೂಪಕ್ಕೆ ಬಂದಲೆ ಗಿರಿಯಮ್ಮ, ಬಾ ಒಳಕ್ಕೆ. ಬಾರಪ್ಪ ಚಂದ್ರು, ಬಾ ಕುತ್ಕೊಳ್ರಕ್ಕ. ಅಣ್ಣ ಕುತ್ಕೊಳ್ರಿ. ಸಿದ್ದಮ್ಮ, ಎಲ್ಲೇ ನಿನ್ ಮಗ? ನನ್ನ ಮಗ ಇಲ್ಲೇ ಎಲ್ಲ ಹೊರಕ್ಕೆ ಹೋಗ್ಯವನೇ ಅನ್ಸುತ್ತೆ, ಎಲ್ಲ ಹೊಲ್ಕಡಿಗೆ ಪಲ್ಕಡಿಕೆ ಬತ್ತ ನೀರು. ಏನು ಅಪ್ರೂಪಕ್ಕೆ ಬಂದ್ರಿ ತಾಯಿ ಮಗನು? ನಿನ್ ಮಗುಗೆ ಎಲ್ಲನ ಹೆಣ್ಗಿನ್ ನೋಡ್ದೋ ಹೆಂಗೆ? ಯಾಕೆ ಮದ್ವೆ ಆಗಲ್ವಂತವ್ ಇನ್ನೊಂದು? ಹೆಂಡತಿ ಸತ್ ಮೇಲೆ ಆಗ್ತಾರಮ್ಮ ಎಲ್ಲ ಗಂಡು ಮಕ್ಳು. ನಿನ್ ಮಗ ನೋಡಿದ್ರೆ ಆಗಲ್ಲ ಆಗಲ್ಲ ಅಂತ ಇದೆ. ನಿನಗೂ ವಯಸ್ಸಾತು, ನಿನ್ನಾದ್ರೂ ನೋಡ್ಕೊಂಬಕಾದ್ರೂ ಒಬ್ಳು ಸೊಸೆ ಬೇಕೋ ಬೇಡವೋ? ಬೇಕಮ್ಮ, ಏನ್ ಮಾಡೋದು? ನನ್ನ ಮಗ ಮದ್ವೆ ಆಗಲ್ಲ ಆಗಲ್ಲ ಅಂತಿದ್ದ ಇಷ್ಟ ದಿನ ಆಗಲ್ಲ ಅಂತಿದ್ದ ಅಂದ್ರೆ ಇವಾಗೇನು ಒಪ್ಕೊಂಡವನು ಹೆಂಗೆ? ಬರೀ ಗಿರಿಯಜ್ಜಿನು ಮತ್ತೆ ಚಂದ್ರಣ್ಣ ಬಂದಿದ್ದಾರೆ, ಏನೋ ಮಾತಾಡ್ಬೇಕಂತೆ ನಿಮ್ಮ ಹತ್ರನೂ ಅತ್ತೆ ಹತ್ರನೂ. ಬರೀ ಹೆಂಗು ಬಂದ್ರಲ್ಲ ನೀವು ಜಲ್ದಿ. ಓ ಚಂದ್ರು, ಏನೋ ಸಮಾಚಾರ? ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ದೀರಾ? ಏನೂ ಇಲ್ಲ ಕಣೋ ಶಿವ, ಹಿಂಗೆ ಏನೋ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಕೂತ್ಕೊಳ್ಳೋ. ಏನು ಹೇಳ್ರಿ, ಏನು ಹೇಳಕ್ಕ? ಏನೂ ಇಲ್ಲ ಕಣಪ್ಪ ಶಿವ, ಅದು ನಿನ್ ದೊಡ್ಡ ಹೆಂಡತಿ ಗೌರಿ ಬಗ್ಗೆ ಮಾತಾಡೋಣ ಅಂತ ಬಂದ್ವಿ. ಪಾಪ ಅವಳು ಒಂಟಿಯಾಗಿ ಗುಡಿಸ್ಲಾಗ ಜೀವನ ಮಾಡ್ತಾ ಇರೋದ ನೋಡಕ್ ಆಗ್ತಾ ಇಲ್ಲ ನನ್ನ ಕೈಯಿಂದನ. ಅದಕ್ಕೆ ಅವಳ ಬಗ್ಗೆ ಯಾಕೆ ಮಾತಾಡ್ಬೇಕು? ನಮ್ಮ ಮನೆಗೆ ಅವಳ ವಿಷಯ ಎತ್ತಬೇಡ್ರಿ. ಅವಳಿಗೂ ನಮಗೂ ಸಂಬಂಧ ಇಲ್ಲ. ಅಲ್ಲ ಕಣಪ್ಪ ಶಿವ, ಸಂಬಂಧ ಇಲ್ಲ ಅಂತ ನೀನ್ ಮಾತನಾಗ ಹೇಳ್ಬಿಟ್ರೆ ಮುಗ್ದೋಯ್ತಾ? ಎಷ್ಟೇ ಆಗ್ಲಿ ನಿನಗೆ ಅವಳು ಹಿರಿಯ ಹೆಂಡತಿ ತಾನೆ, ಯಾಕೆ ಅವಳನ್ನ ಹಂಗೆ ದೂರ ಇಟ್ಟಿದ್ದೀರಾ? ಅವಳು ಮಾಡಿರೋದು ಒಂದಲ್ಲ ಎರಡಲ್ಲ. ನಿಮಗೇನು ಗೊತ್ತು ಅವಳು ಮಾಡಿರೋದ್ರ ಬಗ್ಗೆ? ಹೋಗ್ಲಿ ಬಿಡೋ ಶಿವ, ಮನೆ ಅಂದಮೇಲೆ ಸಂಸಾರ ಅಂದಮೇಲೆ ಜಗಳ ಆಗ್ತವೆ, ಒಂದು ತಪ್ಪು ನಡೆದೋಗುತ್ತೆ. ಅದಕ್ಕೆ ಈ ಥರ ಎಲ್ಲ ಮಾಡಬಾರ್ದಪ್ಪ. ಅವ್ರನ್ನ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಅಲ್ಲ ಈಗ ಅವ್ರು ನಿನ್ನ ಹೆಂಡ್ತಿ ತಾನೆ, ಈಗ ನಿನ್ನ ಹೆಂಡ್ತಿ ಅಂತ ಒಪ್ಕೊಂಡು ಮನೆ ಕರ್ಕೊಂಬಕ್ಕೆ ನಿನ್ಗೇನು ಸಮಸ್ಯೆ? ನೋಡ್ ಚಂದ್ರು, ಅವಳ ಬಗ್ಗೆ ಮಾತಾಡಬೇಡ್ರಿ. ಅವಳ ಬಗ್ಗೆ ಮಾತಾಡಂಗಿದ್ರೆ ಈ ಮನೆಗೆ ಬರಬೇಡ್ರಿ ಅಷ್ಟೇನೆ. ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಇನ್ನು ಸಾಯತಕ್ಕ ಅವಳನ್ನಂತೂ ನಾನು ಹೆಂಡ್ತಿ ಅಂತ ಒಪ್ಕೊಂಬಕ್ಕೆ ತಯಾರಿಲ್ಲ. ಅಷ್ಟೇನೆ, ಯಾರು ಹೇಳಿ ಏನು ಹೇಳಿದ್ರು ಅಷ್ಟೇನೆ. ಅಯ್ಯೋ ರಾಮ, ಇದೇನಪ್ಪ ಹಿಂಗೆ ಹೇಳ್ತಾ ಇದ್ಯಾ? ನಿನ್ನ ಹೆಂಡ್ತಿ ಅಂತ ಒಪ್ಕೊಂಬಕ್ಕಾಗಲ್ಲ ಅಂತ ಹೇಳ್ತಾ ಇದ್ಯಾ? ಏನೇ ಸಿದ್ದಮ್ಮ ಹಿಂಗೆ ಮಾತಾಡ್ತಾ ನಿನ್ನ ಮಗ? ನೀನಾದ್ರೂ ಬುದ್ಧಿ ಹೇಳ್ಬೇಕು ತಾನೆ. ನಾವು ಆಲೆ ಎಷ್ಟೋ ಸಲ ಕ್ಷಮಿಸಿ ಮನೆ ಕರ್ಕೊಂಡಿದ್ವಿ, ಅದು ನಿನಗೂ ಗೊತ್ತೈತಿ. ಎಲ್ಲ ಗೊತ್ತಿದ್ದು ಹಿಂಗೆ ಮಾತಾಡ್ತಾ ಇದೆಯಲ್ಲೇ, ಸುಮ್ಮನಿರು. ಅವಳ ಬಗ್ಗೆ ಮಾತಾಡೋದು ಬೇಡ. ನನ್ನ ಮಗ ಹೇಳ್ತಾ ಇರೋದು ಸರಿಯಾಗಿ ಐತಿ. ನಾನು ಅಷ್ಟೇನೆ, ಅವಳು ಇನ್ಯಾವತ್ತೂ ನನ್ನ ಸೊಸೆ ಅಂತ ಒಪ್ಕೊಂಬಲ್ಲ. ಅಲ್ಲ, ಏನು ಗಿಗಳ ಬರ್ತವೆ, ಅವಳೊಂದು ಸ್ವಲ್ಪ ಹಟ್ಮಾರಿ ಅನ್ಸುತ್ತೆ, ಅದಕ್ಕೆ ಏನೇನೋ ಮಾತಾಡಿರ್ತಾಳೆ. ಅದಕ್ಕೋಸ್ಕರ ಸೊಸೆನೇ ಅಲ್ಲ ಅಂತ ಹೇಳಕ್ಕಾಗುತ್ತೇನೆ ಸಿದ್ದಮ್ಮ? ಏನು ಹಿಂಗೆ ಮಾತಾಡ್ತಾ ಇದ್ಯಾ? ಸಾಕು, ಅವಳ ವಿಷಯ ಇನ್ನು ಮಾತಾಡಬೇಡ್ರಿ. ಆಯ್ತು ಬಿಡು ಅಮ್ಮ, ಈ ವಿಷಯನ ಬಿಟ್ಬಿಡು. ಅವರು ಗೌರಿನ ಇನ್ನ ಸಾಯತಕ್ಕ ಮನೆಗೆ ಬಿಡ್ಕೊಂಬಲ್ಲ ಅಂತ ಹೇಳ್ತಾ ಇದಾರಲ್ಲ, ಈಗ ನಾವು ಬಂದಿರೋ ವಿಷಯ ಮಾತಾಡು. ಅವರೇ ಹೇಳಿದ್ರು ತಾನೆ. ಸರಿ ಅಪ್ಪ, ಆಯ್ತು. ನೀವು ಹಿಂಗೆ ಹೇಳ್ತಾ ಇದ್ದೀರಾ ಅನ್ನೋದಕ್ಕೆ ನಾನು ಈ ವಿಷಯ ಮಾತಾಡ್ತಾ ಇದ್ದೀನಿ. ಈ ತಪ್ಪೋ ಸರಿನೋ ಗೊತ್ತಿಲ್ಲ, ನಿಮ್ಮ ಅಭಿಪ್ರಾಯ ಏನು ಅಂತನ ತಿಳಿಸ್ರಿ ಅಷ್ಟೇನೆ. ನಿಮ್ಗೂ ಒಂದು ಮಾತು ಹೇಳ್ಬೇಕು ಅಂತ ಬಂದಿದ್ದೀವಿ. ಏನದು? ಅಲ್ಲ, ಜಗಳ ಅಂದಮೇಲೆ ಆಗುತ್ತೆ. ನಮಗೂ ಏನು ನಿಮ್ಮ ಮನೆ ಸಂಸಾರದ್ದು ಏನು ನಮಗೂ ಸರಿಯಾಗಿ ಏನು ಗೊತ್ತಿಲ್ಲ. ಯಾರೋ ಹಿಂಗೆ ಹೇಳಿದ್ರು, ಅವಳ ಏನೋ ಯಾತ ಪಾಪನೇನೋ ಕಳ್ತನ ಮಾಡಿಸಿದ್ಲಂತೆ, ಯಾರೋ ಸೇಳಿ ಕಂಬಳ ಜೊತೆಗೆ ಹೇಳಿ ಏನೇನೋ ಹೇಳಿದ್ರು. ಅದು ಏನೋ ಆಗೋಗೈತೆ ಬಿಡು. ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ, ನಿಮಗೂ ಸಿಟ್ಟು ಬರುತ್ತೆ. ಮುಂದಿಂದ ಆಗದ್ ನೋಡೋಣ. ಏನಾಗ್ಬೇಕೀಗ? ಏನು ಮಾತಾಡಕ್ಕಂತ ಬಂದಿದ್ದೀರಾ ಅದನ್ನ ಹೇಳ್ರಿ ಸಾಕು. ಅವಳ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ.
ಸರಿ ಆಯ್ತು. ಈಗ ಗೌರಿ ಏನಾದ್ರೂ ಬೇರೆಯವ್ರನ್ನ ಮದ್ವೆ ಆದ್ರೆ ಅದಕ್ಕೆ ನಿಮ್ಮ ಒಪ್ಪಿಗೆ ಇರುತ್ತಾ? ನಿಮ್ದೇನು ಆಕ್ಷೇಪಣೆ ಅಥವಾ ತಕರಾರು ಏನು ಇಲ್ವಾ? ಅವಳು ಬೇರೆ ಯಾರನ್ನ ಮದ್ವೆ ಆಗ್ಬೋದಾ? ಮದ್ವೆನಾದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ಅದನ್ನ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗೈತಿ? ನಾವ್ ಯಾಕೆ ತಕರಾರು ತೆಗಿಯೋಣ? ಅವಳಿಗೂ ನಮಗೂ ಸಂಬಂಧನೇ ಇಲ್ಲ ಅಂತನ ಮನೆಯಿಂದ ಹೊರ ಕೊಡ್ಸಿದೀವಿ. ಅಂದ್ಮೇಲೆ ಅವಳ ಜೀವನ ಅವಳು ನೋಡ್ಕೊಂಬ್ಲೇಳು. ನಮ್ಗೆ ಏನಾಗ್ಬೇಕಾಗೈತಿ? ಅವಳಂತೂ ನಮ್ಮ ಮನೆಗಂತೂ ಬಿಡ್ಕಮಲ್ಲ ಇನ್ನ ಸಾಯತಕನ. ಶಿವ, ನೀನು ಹಿಂಗೆ ಹೇಳ್ತೀಯನೋ? ಹೌದು, ನಮ್ಮಮ್ಮ ಹೇಳಿದ್ದೆ ನಾನು ಹೇಳೋದು. ಈಗ ಯಾರಾದ್ರೂ ಗೌರಿನ ಮದ್ವೆ ಆಗ್ತೀವಿ ಅಂದ್ರೆ ನಿಮ್ದೇನು ತಕರಾರಿಲ್ಲ ಅಂತೇಳಿ ಪತ್ರದಾಗೆಲ್ಲ ಬರ್ದು ಸೈನ್ ಹಾಕೊಡ್ತೀರಾ? ಈಗ ಯಾರು ಅವಳನ್ನ ಮದ್ವೆ ಆಗ್ತಾರೆ ಅಂತವಳು ಯಾರು ಮದ್ವೆ ಆಗಕ್ಕೆ ಬರ್ತಾರೆ? ಯಾರು ಮದ್ವೆ ಆಗಲ್ಲ ಕಣಕ. ನೀವ್ ಯಾಕೆ ಈ ತರ ಅವಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಬಕ್ ಹೋಗ್ತೀರಾ? ಸುಮ್ಮನೆ ಹೋಗ್ರಿ. ಅಯ್ಯೋ ಶಿವ, ಬೇರೆ ಯಾರು ಅಲ್ಲಪ್ಪ, ನನ್ನ ಮಗನೇ. ನನ್ನ ಮಗುಗೇನೆ ನಿನ್ನ ಹೆಂಡತಿ, ಮೊದಲನೇ ಹೆಂಡತಿ ಗೌರಿನ ಮದ್ವೆ ಮಾಡ್ಕೊಂಬನ ಅಂತ ಅನ್ಕೊಂಡಿದೀವಿ. ಅದಕ್ಕೆ ನೀವೇನಂತೀರಾ ಅಂತನ ಕೇಳಕ್ ಬಂದ್ವಿ. ಮೊದಲು ನೀವು ಏನು ಹೇಳ್ತೀರಾ, ಗೌರಿನ ಮನೆಗೆ ಸೇರಿಸ್ತೀರಾ ಇಲ್ವಾ ಅಂತ ಹೇಳಿ ತಿಳ್ಕೊಂಬಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾಯ್ತು. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನಾವು ಗೌರಿನ ಮನೆ ತುಂಬಿಸ್ಕೋಬೋದಾ, ಸೊಸೆ ಮಾಡ್ಕೋಬೋದಾ? ನಿಮ್ದೇನು ತಕರಾರೇನು ಇಲ್ವಾ? ಏನು ಚಂದ್ರು, ನೀನ್ ಗೌರಿ ಮದ್ವೆ ಆಗ್ತೀಯಾ? ನೀನು ಒಪ್ಪಿಗೆ ಕೊಟ್ರೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಪ್ಪ. ನೀನೇನು ಹೇಳ್ತೀಯೋ ಗೊತ್ತಿಲ್ಲ. ಅವ್ರಿಗೂ ಒಂದು ಜೀವನ ಸಿಕ್ತಂಗಾಗುತ್ತೆ, ನನಗೂ ಒಬ್ಳು ಬಾಳ ಸಂಗಾತಿ ಸಿಕ್ತಂಗಾಗುತ್ತೆ. ಅದಕ್ಕೆ ನಿಮ್ಮ ಒಪ್ಪಿಗೆ ಕೇಳೋಣ ಅಂತ ಬಂದಿದ್ದೀವಿ. ಅಯ್ಯೋ ಅಯ್ಯೋ ಅಯ್ಯೋ, ಹೋಗಿ ಹೋಗಿ ಬಾವಿಗೆ ಬೀಳ್ತೀಯೇನೋ, ಎಲ್ಲ ಗೊತ್ತಿದ್ದನು. ಬೇಡ ಕಣೋ, ಅವಳು ಮಾತು ನಂಬೇಡ್ರಿ. ಅವಳು ಉಸಿರು ಒಳ್ಳೆ ಇದ್ದಂಗೆ ಯಾವಾಗ ಬಣ್ಣ ಬದಲಾಯಿಸ್ತಾಳೆ ಅಂತ ಗೊತ್ತಿಲ್ಲ. ಅಕ್ಕ, ಅವಳ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳ್ರಿ, ಅವಳು ಸರಿ ಇಲ್ಲ. ಅವಳಂತೂ ನೀವು ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಆಸೆ ಪಡಬೇಡ್ರಿ. ಬೇರೆ ಯಾರನ್ನಾದ್ರೂ ಬೇಕಂದ್ರೆ ಮದುವೆ ಮಾಡ್ಕೊಳ್ರಿ. ಅವಳು ಮದುವೆ ಮಾಡ್ಕೊಂಡ್ರೆ ನಿನ್ನ ಜೀವನನೇ ಹಾಳಾಗೋಗುತ್ತೆ ನೋಡು. ನಮ್ದೇನು ಅಭ್ಯಂತರ ಇಲ್ಲ ಮದುವೆ ಆಗೋಕ್ಕೆ, ಆದರೆ ನಿನ್ನ ಜೀವನ ಹಾಳಾಗೋಗುತ್ತಲ್ಲ ಅಂತ ನನ್ನ ಚಿಂತೆ ಅಷ್ಟೇ. ನಾವೇನು ಈಗಲೇ ಪತ್ರದಾಗೆ ಒಂದು ಇದ್ರಾಗೆ ಬಿಳಿ ಹಾಳೆ ಮೇಲೆ ಬರೆದ್ಬಿಟ್ಟು ಸೈನ್ ಮಾಡಿ ಕೊಟ್ಬಿಡ್ತೀವಿ. ಆದರೆ ಆಮೇಲೆ ನೀನು ಅನುಭವಿಸ್ಬೇಕು ಕಣೋ ಚಂದ್ರು. ಯೋಚನೆ ಮಾಡು ಚೆನ್ನಾಗಿ. ಚಂದ್ರು, ನಿಮ್ಮ ಮಧ್ಯೆ ಅವಳ ಮಧ್ಯೆ ಏನು ನಡೆದೈತೋ ಅದು ನಮಗೆ ಬೇಕಾಗಿಲ್ಲ. ಈಗಂತೂ ನಮ್ಮ ಮನಸ್ಸಿಗೆ ಅವಳು ಇಷ್ಟ ಆಗಿದ್ದಾಳೆ, ನಮ್ಮ ಚಂದ್ರಿಗೂ ತುಂಬ ಇಷ್ಟ ಆಗಿದ್ದಾಳೆ. ಅದಕ್ಕೆ ಅವಳಿಗೂ ಒಂದು ಭಾಳ ಸಿಕ್ತಂಗೆ ಆಗುತ್ತೆ ಅಂತ ಹೇಳಿ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಆಗಿರೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಮುಂದೆ ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನಮ್ಗೆ ಐತಪ್ಪ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ತಲೇ ಇರಬೇಕಾ ಸಾಯೋವರೆಗೂ? ಅದನ್ನ ತಿದ್ಕೊಂಡು ನಡೆಯೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ತಾನೇ. ಅದಕ್ಕೋಸ್ಕರ ನಾವು ತಪ್ಪು ಮಾಡಿರ್ಬೋದು, ಆದರೆ ಅದನ್ನೇ ಸಾಧಿಸ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಈ ಥರ ನಿರ್ಧಾರ ಮಾಡಿದ್ದೀವಪ್ಪ. ನೀವು ಒಪ್ಪಿಗೆ ಕೊಟ್ಟರೆ ನಾನು ಮದುವೆ ಆಗಕ್ಕೆ ತಯಾರಾಗಿದ್ದೀನಿ. ಏನು ಗಿರಿಯಮ್ಮ, ನಿನಗೂ ನಿನ್ನ ಮಗುಗೆ ಏನಾದರೂ ತಲೆ ಕೆಟ್ಟೈತಾ? ಹೋಗಿ ಹೋಗಿ ಉತ್ತಕ್ಕೆ ಕೈ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ನೀವಿಬ್ಬರು ಸೇರ್ಕೊಂಡು. ಏನು ಹೇಳಬೇಕು ನಿಮಗೆ ಹೇಳು? ಹಂಗೆಲ್ಲ ಏನೂ ಆಗಲ್ಲ ಕಣಿಸಿದ್ದಮ್ಮ. ನೀನು ಹಂಗೆಲ್ಲ ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ. ಈಗ ಯಾಕಂದರೆ ನಿನಗೆ ಸೊಸೆ ಇದ್ದಾಳಲ್ವಾ, ಅದಕ್ಕೆ ಬೇಡ ಬಿಡು ಅವಳೇನು ಅಂತಾನ ಚಿಕ್ಕ ತಪ್ಪು ನಿನಗೆ ದೊಡ್ಡದಾಗಿ ಕಾಣಿಸುತ್ತೆ, ಹಂಗನ್ಸುತ್ತೆ. ಈಗ ಗೌರಿ ಏನೋ ನಮ್ಮ ಮನೆ ಚೆನ್ನಾಗಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತಾನ ನನ್ನ ಮನಸ್ಸಿಗೆ ಅನ್ಸೈತೆ. ನೋಡಿ, ನೀವು ಒಪ್ಪಿಗೆ ಕೊಟ್ಟರೆ ನಾವು ಮದುವೆ ಮಾಡ್ಕೊತೀವಿ. ಇಷ್ಟು ಹೇಳಿದ್ಮೇಲೂ ನೀವು ನಿಮ್ಮ ನಿರ್ಧಾರನ ಬದಲಾಯಿಸ್ಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಶಿವ, ಅದೇನು ಬರ್ಕೊಡ್ಬೇಕೋ ಬರ್ಕೊಡಪ್ಪ. ಮುಂದಿಂದ ಅವರೇ ನೋಡ್ಕೊಂತಾರಂತೆ, ನಮ್ಗೆ ಯಾಕೆ ಹೇಳು? ಸರಿ ಆಯ್ತಮ್ಮ, ಆಯ್ತು ಕಣೋ ಚಂದ್ರು. ಪತ್ರದಾಗೆ ಒಂದು ಚಾಪಕ್ಕಾಗ್ದಾನೋ ಏನಾದರೂ ತಗೊಂಬ, ಬರೆದ್ಬಿಟ್ಟು ಸೈನ್ ಮಾಡಿಕೊಡ್ತೀನಿ. ಆಮೇಲೆ ನಿಮ್ಮ ಇಷ್ಟ, ಮದುವೆನಾದರೂ ಮಾಡ್ಕೊಳ್ರಿ, ಏನಾದರೂ ಮಾಡ್ಕೊಳ್ರಿ, ನಮ್ದೇನೂ ಅಭ್ಯಂತರ ಇಲ್ಲಪ್ಪ. ಹೌದಾ, ಸರಿ ಆಯಿತು ಬಿಡು. ನಾಳೆನೇ ಒಂದು ಚಾಪಕ್ಕಾಗ್ದಾನೋ ತಗೊಂಬಂದು ಕೊಡ್ತೀನಿ. ಅದ್ರಾಗೆ ಎಲ್ಲನ ಬರೆಸ್ಕೊಂಬತ್ತೀನಿ, ಅದ್ರ ಮೇಲೆ ಸೈನ್ ಮಾಡಿಕೊಟ್ಬಿಡು ಅಷ್ಟೇ. ಮುಂದಿಂದ ನಾವು ನೋಡ್ಕೊತೀವಿ. ಸರಿ ಆಯಿತು, ನಿಮ್ಮಿಷ್ಟ. ಆ ದೇವರೇ ನಿಮ್ಮನ್ನು ಕಾಪಾಡಬೇಕು ಅಷ್ಟೇ. ಸರಿ ಆಯಿತು ಕಣಿಸಿದ್ದಮ್ಮ, ನೀವು ಇಷ್ಟು ಹೇಳಿದ್ರಲ್ಲ, ನಾವು ಮುಂದಿಂದೆಲ್ಲ ನಾವು ನೋಡ್ಕೊತೀವಿ, ಬರ್ತೀವಿ. ಸರಿ ಅಮ್ಮ, ಆಯಿತು, ಒಳ್ಳೇದಾಗಲಿ. ಹೋಗಿ ಬರ್ರಿ. ನಡಿಯಪ್ಪ ಚಂದ್ರು, ಹೋಗೋಣ. ಇದೇನ್ರಿ ಇದು? ಇವ್ರು ಹಿಂಗೆ ಹೇಳ್ಬಿಟ್ರು, ನೀವು ನೋಡಿದ್ರೆ ಪತ್ರಕ್ಕೆ ಬರ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಹೋಗ್ಲಿ ಬಿಡು ಜಿಲೇಬಿ ಅತ್ಲಾಗೆ. ಇವರು ಇಷ್ಟಪಟ್ಟವ್ರೆ, ಅವಳು ಅತ್ಲಾಗೆ ಮದುವೆ ಆಗಿ ಹೋಗ್ತಾಳೆ. ಮದುವೆ ಆಗಿ ಹೋದ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ ಅವಳ ಬಂಡವಾಳ ಏನು ಅಂತಾನ. ನಮ್ಮ ಒಟ್ಟಿನಲ್ಲಿ ನಮ್ಮ ಮನೆಗೆ ಬಂದಿದ್ದ ಸಮಸ್ಯೆ ಬಗೆಹರಿತಲ್ಲ, ಸಾಕತ್ಲಾಗೆ ಹೋದ್ರೆ ಹೋಗ್ಲಿ. ಹ್ಞೂ ಕಣಪ್ಪ, ನಮ್ಮ ಮನೆಗೆ ಬಂದಿದ್ದ ಸಮಸ್ಯೆ ಅವ್ರ ಮನೆಗೆ ಹೋಗ್ತಾ ಐತೆ. ಅವರಾಗಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಬಾ ಅಂತಾನ. ಅನುಭವಿಸ್ಲಿ ಬಿಡು, ನಮ್ಗೇನಾಗಬೇಕಾಗೈತೆ, ನಮಗಿನ್ನ ಒಳ್ಳೇದೇ ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.